ಮೋನದಿಂಕಲ್ಲದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜರ ಗುಡಿಗೆ ಮಣಿಯುವೆನು, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಿ ಸುಂದರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧಾರೂಢರಿಗೆ ನತನಕ್ಕೆ, ಸಿದ್ಧಾರೂಢರಿಗೆ ನತನಕ್ಕೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತದೆ ಪವಿ ಶಾಂತವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಗಳು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಭವರೋಗಿಗಳಿಗಾಗಿ ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 19ನೆಯ ಸೂತ್ರದ 20ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ 20ನೇ ಸೂತ್ರದಲ್ಲಿ ಚೈತನ್ಯ ಯೋಗದೇ ನಿರ್ಗುಣ ಅಷ್ಟಾಂಗವ ಆ ಚೈತನ್ಯ ಕ್ರಿಯೆ ಅಳಿದುದೇ ಬ್ರಹ್ಮ ಅಥವಾ ಬೊಮ್ಮ ಅಂದರು. ನಿನ್ನೆ ದಿನದ ವಿಚಾರವನ್ನು ಮಾಡಿವಿ. ಇದು ಕೂಡ ನಿರ್ಗುಣ ಅಷ್ಟಾಂಗ ಅಂತ ಹೇಳಿರವಿನ ಸಗುಣ ಅಷ್ಟಾಂಗ ಅಲ್ಲ.
ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅನ್ನುವಂಥ ಈ ಯೋಗಗಳೇನಾವಂದರೆ ಇದನ್ನ ತಿಳಿಯುವುದೇ ವಿನಃ ಇಲ್ಲಿ ಮಾಡುವುದಿಲ್ಲ. ಇದನ್ನ ಹೇಗೆ ತಿಳಿ ಅಂದರೆ ಯಮ ಯಮ ಅಂದ್ರೆ ಏನಿಲ್ಲ, ಅದು ಒಂದು ಜ್ಞಾನ ಸುಜ್ಞಾನ ನಿರ್ಯೋಗದ ಒಂದು ಅಂಗ. ಸುಜ್ಞಾನ ನಿರ್ಯೋಗದ ಒಂದು ಅಂಗ. ಮನುಷ್ಯನಿಗೆ ಕೈ ಕಾಲು ಅಂಗಗಳು ಹೇಗೆ, ಅದೇ ಪ್ರಕಾರದ ಜ್ಞಾನದ ಅಂಗಗಳು ಇವು ಅಷ್ಟ ಅಂಗಗಳು. ಅದರಲ್ಲಿ ಮೊದಲನೇದು ಹೇಳಿದರು, ಯಾವ ಶರೀರ ಮನಸ್ಸು ಮೊದಲಾದವುಗಳಲ್ಲಿ ಮತ್ತು ವಿಷಯಾದಿಗಳಲ್ಲಿ ವಿರತಿ, ನೀವು ನಾನಲ್ಲಂತ ವೈರಾಗ್ಯ ಹುಟ್ಟಿತಂದ್ರೆ ಅದೇ ನೋಡಿ ಯಮಾನ. ನಾನಲ್ಲ, ಅದ್ರಲ್ಲಿ ರಾಗ ಇರಬಾರದು, ವಿರಾಗ ಅಂದ್ರೆ. ಮತ್ತೆ ನೇಮದಲ್ಲಿ ಏನದ, ಅದು ಹುಟ್ಟಿದಂಥ ವಿರಾಗತೆ ಯಾವಾಗಲೂ ದೃಢವಾಗಿ ನಿಂತಿತು ಅಂದರೆ ಎರಡನೇ ಅಂಗ ನನ್ನಲ್ಲಿ ಇದೆ ಅಂತ ತಿಳ್ಕೊ. ನಾನು ಮನುಷ್ಯ ಇದ್ದೀನಿ, ನನ್ನಲ್ಲಿ ಏನೇನು ಆವಂತ ನಮ್ಗೆ ಗೊತ್ತಾಗಬೇಕಲ್ಲ. ಕೈ ಯಾವ, ಕಾಲಾವ, ಕಣ್ಣು ಕಿವಿ ಆವಂತ ಗೊತ್ತಾಗಬೇಕಾದ್ರೆ ಅವುಗಳ ಅನುಭವ ಆಗಬೇಕಲ್ಲ. ಕಣ್ಣಿನ ಅನುಭವ ಇರಬೇಕು, ಕಿವಿಯ ಜ್ಞಾನ ಇರಬೇಕು, ಕಾಲು ಕೈ ಜ್ಞಾನ ಇರಬೇಕಲ್ಲ. ಅದಂತೆ ಜ್ಞಾನದ ಅಂಗಗಳು ನನ್ನಲ್ಲಿ ಆವಿಲ್ಲ ಅಂತ ತಿಳ್ಕೋಬೇಕಾಗಿತ್ತು ಅಂದರೆ ನೀನು ನೋಡ್ಕೋ. ನಿನ್ನ ಶರೀರ ಮನಸ್ಸು ವಿಷಯಾದಿಗಳಲ್ಲಿ ರಾಗ ಇರಬಾರದು. ವಿರಾಗತೆ ಬಂದಿತ್ತು ಅಂದರೆ ಜ್ಞಾನದ ಒಂದು ಗುಣ ನನ್ನಲ್ಲಿ ಅದಾದ ಮೇಲೆ ಅದು ಅಚಲವಾಗಿತ್ತು ಅಂದರೆ ಎರಡನೇದೂ ನನ್ನಲ್ಲಿ ಆದಂತ ನೀ ತಿಳ್ಕೊ. ಇನ್ನು ಮೂರನೇದು ರತಿಯ ಆ ವಿರತಿಯ ಅಖಿಳ ವಿಷಯದಳು ಅತ್ಯಶದಿಂದ ಎಲ್ಲನೇ ಕೆಟ್ಟು ಮತಿಯೊಳು ಉದಾನ ಸ್ಥಿತಿ ಆಗಲು ಆಸನಗತಿಯದು ತಾನೆಂದು ತಿಳಿ. ಹೇ ಮೈತ್ರ, ಮೊದಲು ಹೇಳಿದ ದೇಹ ಮೊದಲುಗೊಂಡು ಎಲ್ಲ ವಿಷಯಗಳಲ್ಲಿ ಪ್ರೀತಿ ಮತ್ತು ಆ ವಿರಕ್ತಿ, ಪ್ರೀತಿ ಅಪ್ರೀತಿ ಅಂತ ಅತ್ಯತಿಶಯದಿಂದ ಅಂದರೆ ಬಹಳ ಹೆಚ್ಚುವುದರಿಂದ ನಿನಗೆ ಇಲ್ಲವೆನ್ನುವ ಹಾಗೆ ಬುದ್ಧಿಯಳು ಉದಾಸೀನ ಸ್ಥಿತಿ ಆಗಲು ಅದೇ ಆಸನ. ಇಲ್ಲಿ ಪದ್ಮಾಸನ ಮೊದಲುಗೊಂಡು ಉಳಿದ ಆಸನಗಳಾವಲ್ಲ, ಅಲ್ಲಿ ಸಗುಣ ಅಷ್ಟಾಂಗದಲ್ಲಿ ಅವ. ಇಲ್ಲೇನು ಅದು ಹಿಂಗೆ ತಿಳ್ಕೊಂಡಿಲ್ಲ, ಆಸನ ಹಾಕಿದಂಗೆ ಆಯ್ತು ನೋಡ್ರಿ. ಆಸನ ಮೂರನೇದು. ಹೀಗೆ ಉದಾಸೀನ ಸ್ಥಿತಿ ಬಂದ್ಬೇಕಂದು, ಉದಾಸೀನ ಬೀದಿಯ ಕಸದಂತೆ. ಉದಾಸೀನಕ್ಕೆ ಏನು ಹೇಳಿದ ಮಹಾತ್ಮರು, ಬೀದಿಯ ಕಸದಲ್ಲಿ ಯಾವ ರೀತಿ ಪ್ರೇಮ ಅದೇನು ಪ್ರೀತಿ ಅದೇನು ನಮಗೆ, ದಾರಿಯಲ್ಲಿ ಮಲ ಮೂತ್ರ ಅನಂತ ರೀತಿ ಕಸ ಕಡ್ಡಿ ಧೂಳು ಕ್ರಿಮಿ ಹೆಣ ಬೇಕಾದ ಬಿದ್ದಾವ. ಅದರಲ್ಲಿ ಏನಾದರೂ ನಮಗೆ ಪ್ರೇಮ ಅಪ್ರೇಮ ಎರಡೂ ಇಲ್ಲ. ಅಲ್ಲಿ ಉದಾಸೀನ, ಪ್ರೇಮನೂ ಇಲ್ಲ ಅಪ್ರೇಮನೂ ಇಲ್ಲ. ಆ ರೀತಿ ಎಲ್ಲ ವಿಷಯಾದಿಗಳಲ್ಲಿ ಇಲ್ಲಿವರೆಗೂ ವಿಷಯ ಮನಸ್ಸು ಇವೆಲ್ಲ ಹೇಳ್ಯಾರಲ್ಲ, ಅದರಲ್ಲಿ ಆ ಸ್ಥಿತಿ ಬಂತಂದ್ರೆ ಉದಾಸೀನ. ಅದಕ್ಕಾಗಿ ಮಹಾತ್ಮರಲ್ಲಿ ಉದಾಸೀನತೆ ಆದೋ ಇಲ್ಲ ಅಂತ ನೋಡಬೇಕಾಗಿತ್ತು ಅಂದ್ರೆ ಇದನ್ನ ಕೇಳಿದರೂ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಯಾವತ್ತೂ ತಮ್ಮ ಅಲಂಕಾರಕ್ಕಾಗಲಿ ತಮ್ಮ ದೇಹದ ಯಾವುದೇ ಪ್ರೇಮಕ್ಕಾಗಲಿ ಅಪ್ರೇಮಕ್ಕಾಗಲಿ ಇದು ಮಾಡಬೇಕು ಇದು ಬಿಡಬೇಕು ಅನ್ನುವ ಪ್ರಜ್ಞೆ ಇರಂಗಿಲ್ಲ ಅವ್ರಿಗೆ. ಪ್ರಜ್ಞೆ ಇರಂಗಿಲ್ಲ, ಬಲ್ತಿರ್ತದ ಅದು.
ಹಾಗಾಗಿ ಇನ್ನೊಬ್ಬರ ಎಚ್ಚರಿಕೆಯನ್ನು ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ ನೋಡ್ರಿ. ಎಚ್ಚರ ಮಾಡ್ಬೇಕು ಅವ್ರಿಗೆ. ಪ್ರಜ್ಞೆ ಇರಂಗಿಲ್ಲ ಅಂತ, ಅದ್ರ ಮೇಲೆ ಎಚ್ಚರ ಬಹಳ ಇರಂಗಿಲ್ಲ. ಉದಾಸೀನ ಇದ್ರಿತ್ ನಡಿ ಅಂತಾರ. ಬನ್ನಿನ ಉಲ್ಟಾಗ್ಯದ ಇದ್ರಲ್ಲಿ ಸೀದನೆ ಮಾಡ್ಬೇಕಂತ ಏನಿಲ್ಲ. ಏನ್ ಆಯ್ತು ಅದೇನ ಒಂದ್ ದಿವ್ಸ ಇದ್ರೆ ಏನಾಗ್ತದ ಅಂದ್ರೆ ಈ ತರ ಭಾವ ಬರ್ತಾವಂತ. ಮತ್ತೆ ತನು ಮೊದಲಾಗಿ ತೋರ್ಪ ಅನಿತನೂ ಪುಷಿಯಂದು ತನಗೆ ಅಲ್ಲಿ ಚೇಷ್ಟೆ ಎಳೆದು ನಿಲ್ಲೆ ಅನಿಲ ನಿರೋಧನ ಬದುತಾನೆ ಮೈತ್ರಿ ಮುನಿ ಮತವೆಂದು ನಿಶ್ಚಯಿಪದು ಅಂದ್ರು. ಇದು ನಾನು ಹೇಳ್ತಕ್ಕಂಥ ಮಾತು ಶರೀರ ಮೊದಲುಗೊಂಡು ತೋರುವ ಎಲ್ಲ ವಿಷಯಗಳು, ತೋರುವವೆಲ್ಲ ವಿಷಯಗಳು ಸುಳ್ಳಂತ ತಿಳ್ಕೋದು ಬಹಳ ಜಡ, ಕಷ್ಟ. ಯಾವುದು ಸರಳ ಅದ? ತನ್ನ ದೇಹ ಮೊದಲುಗೊಂಡು ತನ್ನ ದೇಹದಲ್ಲೇ ತೋರುವಂತ ಏನು ಅವೆಲ್ಲವೂ ಖುಷಿ ಅಂತ ತಿಳಿದ್ರೆ ಅವು ಬಹಳ ಸರಳ ಅದ. ಎಷ್ಟು ಸರಳ ಅದ ಅಷ್ಟೇ ಕಠಿಣ ಅದ. ಅದಕ್ಕೆ ತನ್ನ ತಾನು ಅರಿದೊಡೆ ಅಂದ್ರು. ಎಲ್ಲವನ್ನ ತಿಳಿದ್ರೆ ಏನಾಗೋದಿಲ್ಲ, ನಿನ್ನ ನೀ ತಿಳಿದ್ರೆ ಎಲ್ಲ ಆತವಂತ ಅವ್ರು ಹೇಳಿದ್ರು. ನಾವು ಎಲ್ಲವನ್ನ ತಿಳ್ಕೊಂಡಿವಿ, ನಮ್ಮನ್ನ ತಿಳ್ಕೊಂಡಿಲ್ಲ. ಎಲ್ಲವನ್ನ ತಿಳಿದು ಪ್ರಯೋಜನ ಏನಾಯ್ತಂತ? ಎಲ್ಲವನ್ನ ಅರಿದು ತನ್ನ ತಾನು ಅರಿಯದನಕ್ಕ. ಎಲ್ಲ ತಿಳಿದು ನಮಗೆ ಎಲ್ಲ ಗೊತ್ತದ, ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ. ಆದ್ರೆ ನಂದು ಗೊತ್ತಿಲ್ಲ ಅಂದ್ರೆ ಎಲ್ಲವನ್ನ ತಿಳಿದು ತನ್ನ ತಾನು ಅರಿಯದನಕ್ಕ. ನಿನ್ನನೇ ತಿಳಿಲಾರ್ದ ಎಲ್ಲವನ್ನ ತಿಳಿದ್ರು ಕೂಡ ನೀ ಭ್ರಷ್ಟ ಆಗ್ತಿದ್ದಂದ್ರು. ಬ್ರಹ್ಮ ಆಗೋದಿಲ್ಲ, ಭ್ರಷ್ಟ ಆಗ್ತಾನ, ಹುಚ್ಚ ಆಗ್ತದ. ಮತ್ತೆ ಭ್ರಷ್ಟ ಅಂದ್ರೇನು? ಹುಚ್ಚ ಅಂತ. ಅದೇ ಪ್ರಕಾರ ಇಲ್ಲಿ ಸಗುಣ ಅಷ್ಟಾಂಗದಲ್ಲಿ ಅಸುನಿರೋಧನ ಅಂದ್ರೆ ಪ್ರಾಣವನ್ನ ರೇಚಕ, ಪೂರಕ, ಕುಂಭಕ ಅಂತ ಅದಲ್ಲ, ನಿರೋಧನ ಮಾಡಬೇಕಂತ. ಇಲ್ಲೇನದ ನಿರ್ಗುಣ ಅಷ್ಟಾಂಗದಲ್ಲಿ ಇಲ್ಲಿ ಅಸುನಿರೋಧನ ಮಾಡೋದಂದ್ರೆ ಮೊದಲಾದವೆಲ್ಲವೂ ಅನಾತ್ಮ ವರ್ಗಗಳು. ದೇಹ ಮೊದಲುಗೊಂಡು ಇಂದ್ರಿಯಾದಿಗಳ ಮೊದಲುಗೊಂಡು ಬುದ್ಧಿಯವರೆಯವರೆಗೂ ಎಲ್ಲವೂ ಕೂಡ ಅನಾತ್ಮಗಳು. ಅಂದ್ರೆ ಏನ್ ಅರ್ಥ ಮಾಡಬೇಕು? ಜಡ ವರ್ಗಗಳು. ಅನಾತ್ಮ ಅಂದ್ರೆ ಜಡ. ಅವಕ್ಕ ತನ್ನ ಜ್ಞಾನ ಇಲ್ಲ, ಮತ್ತೊಬ್ಬರ ಜ್ಞಾನ ಇಲ್ಲ. ಆ ರೀತಿ ಘಟದಂತೆ ಕೊಡ ಜಡ ಅದಿಲ್ಲ. ಆ ರೀತಿ ಯಾಕೆ ಜಡ ಅಂತ ತಿಳ್ಕೋಬೇಕಾಗದ ನೀನು ಅಂದ್ರೆ ಯಾರ ಮುಲಾಜಿಗಾಗಿ ಅಲ್ಲ, ಯಾರೋ ಹೇಳ್ತಾರಂತಲ್ಲ. ಇಲ್ಲಿ ಮೂರು ಪ್ರಮಾಣ ಇಟ್ಟಾರ: ಶ್ರುತಿ, ಯುಕ್ತಿ, ಸ್ವಾನುಭಾವ. ನಿನ್ನ ಸ್ವಾನುಭಾವದಿಂದ ನೀ ಕೊಡವನ್ನು ನೋಡಿದಾಗ ಕೊಡ ನಿನಗೆ ಕಾಣ್ತದಿಲ್ಲೋ? ಅಲ್ಲಿ ಕಾಣ್ತದ, ಇಲ್ಲಿ ತಿಳಿತದ. ಕಣ್ಣಿಗೆ ಕಂಡಂಗ ಕೊಡ ಕಂಡಂಗ ಎಲ್ಲ ಕಾಣಬೇಕಂತಲ್ಲ, ಕಾಣ್ತದ. ಹೊರಗ ಕಣ್ಣಿಗೆ ಕಾಣ್ತದ, ಒಳಗಡೆ ಜ್ಞಾನಕ್ಕೆ ಕಾಣ್ತದ. ಒಳಗಡೆ ಜ್ಞಾನಕ್ಕ ಅಜ್ಞಾನದ ವಸ್ತು ಎಲ್ಲ ಕಾಣ್ತಾವ ನೋಡ್ರಿ. ಅಜ್ಞಾನದ ವಸ್ತು ಏನಾವ? ಅಜ್ಞಾನ ಅಂದ್ರೆ ಜಡವರ್ಗ ಅಂತ. ಅವೆಲ್ಲವೂ ಕೂಡ ನನ್ನಿಂದ ತಿಳಿಸಿಕೊಳ್ತಾವಂದ್ರೆ ಕೊಡ ನಾನು ಎಂದಿಗೂ ಅಲ್ಲ. ಕೊಡ ನೀನು ಎಂದಿಗಾದ್ರೂ ಆತಿದ್ದೇನು? ಇಲ್ಲ. ಅದಕ್ಕ ಜ್ಞಾನಿಗಳ ಮುಂದ
ಯಾರೊಬ್ರು ಬಹಳದ ಕತೆ ಸ್ವಲ್ಪ ತಗೊಳ್ಳೋಣ. ಒಬ್ಬ ರಾಜನ ಮಗ ಇದ್ದ. ಆತನ ಹೆಸರು ಏನೋ ಇದೆ. ಆ ವ್ಯಕ್ತಿ ಒಬ್ಬ ಋಷಿ ಸಮೀಪ ಹೋದಾಗ ನಿನ್ನ ಹೆಸರೇನಂತ ಕೇಳಿದಾಗ ಆತನ ಹೆಸರು ನಿರ್ಮೋಹಿ ಅಂತ. ನಿರ್ಮೋಹಿ. ಆ ಋಷಿ ಕೇಳ್ತಾನ, ಜಗತ್ತಿನಲ್ಲಿ ದಣಿ, ಕುಲಕರ್ಣಿ, ಸಾಹುಕಾರ, ಶ್ರೀಮಂತ, ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ, ವೈಶ್ಯ ಅಂತ ಕೇಳಿವಿ, ನಿರ್ಮೋಹಿ ಅಂತ ಹೆಸರೇ ಕೇಳಿಲ್ಲ ಅಂದವನು. ನಿರ್ಮೋಹಿ ರಾಜನ ಮಗ. ನಿರ್ಮೋಹಿ ಅಂತ ತಂದೆನ ಮಗ ಇವನು. ಆವಾಗ ಆ ರಾಜ್ಯದ ಹೆಸರು ಬಹಳ ವಿಚಿತ್ರ ಅದ. ಆಗ ಕೇಳಿದ, ನಿನಗೆ ಮದುವೆ ಆಗದೇನಂದ. ಆಗ್ಯದಂದ. ಹೆಂಡತಿ ಆಳಲ್ಲ, ಆಳಂದ. ರಾಜವಂಶಸ್ಥರು ಆವಾಗ ನಿಮ್ಮ ತಂದೆ ನಿರ್ಮೋಹಿ ಅಂತ ಆದಂದ್ರೆ ನೋಡೋಣ, ಹೆಸರಿನ ತಕ್ಕಂತೆ ಗುಣ ಅದು, ಅಥವಾ ಸುಮ್ಮನೆ ಎಲ್ಲರಿಟ್ಟಂಗ ಇಡಬೇಕಾಗಿದ್ರೆ ಎಲ್ಲರ ಇಡುವಂತೆ ಹೆಸರು ಇಡುವುದಾಗಿತ್ತು. ಇದು ವಿಶೇಷ ಹೆಸರು ಆದಂದಾಗ ವಿಚಾರ ಮಾಡಿ ಅವತ್ತ ವಸ್ತಿ ಮಾಡಕ್ಕೆ ಅಲ್ಲೇ ಹೇಳಿದ. ರಾಜ ಆತಿಥ್ಯ ಮಾಡಿದ, ಏನು ಮಾಡೋಕೆ ಎಲ್ಲ ಮಾಡಿದ. ಬೆಳಗ್ಗೆ ಏನಾಯ್ತಂದ್ರೆ ಆತನ ಅಲ್ಲೇ ಉಳ್ಕೊಳಕ್ಕೆ ಹೇಳಿ ತಾನು ರಾಜನ ಅರಮನೆಗೆ ಬಂದ. ಅರಮನೆಗೆ ಬಂದು ದ್ವಾರಪಾಲಕರು ಇರ್ತಾರಲ್ಲ ಅಲ್ಲಿ, ಎಲ್ಲರನ್ನು ಬಿಡಂಗಿಲ್ಲ ಅಲ್ಲಿ. ಹಿಂಗ ಬಂದಿವಿ ನಾವು ಇಂಥ ರಾಜ್ಯದಿಂದ, ಎದಕ್ಕೆ ಬಂದಿರಿ, ಏನು ಕಾರಣ ಅಂದಾಗ ಅದು ಹೇಳಬಾರದು ನಿಮ್ಗಂದ. ಹೇಳಬಾರ್ದು. ಯಾಕೆ ಹೇಳಬಾರ್ದು ಅಂಥದ್ದೇನಂದ. ಆವಾಗ ಅನಿವಾರ್ಯವಾಗಿ ಹೇಳಿದ್ರು, ಇಲ್ಲ, ನಿಮ್ಮ ನಿರ್ಮೋಹಿ ರಾಜನ ಏಕೈಕ ಪುತ್ರ ಅರಣ್ಯದಲ್ಲಿ ನಮ್ಮ ಕುಟೀರ ಇತ್ತು, ಅವರಿಗೆ ಸಂಜೆ ಆಗಿತ್ತು, ಅವಶ್ಯಕತೆ ಇತ್ತು, ನಮ್ಮ ಕುಟೀರದಲ್ಲಿ ಬರಬೇಕಂತ ಹೊರಟಿದ್ರು. ಅಷ್ಟರ ಒಳಗಾಗಿ ಒಂದು ಕ್ರೂರ ಪ್ರಾಣಿ ಆತನ್ನ ಕೊಲ್ಲದ, ಆತ ಸತ್ತು ಹೋಗ್ಯಾನ. ಆ ಸುದ್ದಿಯನ್ನು ಹೇಳಕ್ ಬಂದಿವಂದ್ರಂತ. ಸುದ್ದಿಯನ್ನು ಹೇಳಕ್ ಬಂದೇನಿ. ಇನ್ನ ದ್ವಾರಕ ಇಲ್ಲೇ ಹೇಳಕತ್ತಾನ. ಆವಾಗ ಅವನು ಹೇಳ್ದ, ಇದೇನು ಅಂತ ಅರ್ಜೆಂಟ್ ಆದ ಸುದ್ದಿ ಅವಸರ ಮಾಡಿ ಹೇಳಕ್ ಬಂದ್ರಿ, ಅದೇನು ದೊಡ್ಡಾಗದ ನನ್ನ, ಅದೇನು ದೊಡ್ಡಾಗ ಅಂದ ಅವಸರ ಅರ್ಜೆಂಟ್ ಏನದಪ್ಪ, ಅದೇನು ದೊಡ್ಡ ಸುದ್ದಿ ಅಲ್ಲ ಅಂತ ಆತೊಂದು ದೃಷ್ಟಾಂತ ಕೊಡ್ತಾನೆ. ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಏನಪ್ಪ, ರಾಜನ ದ್ವಾರಪಾಲಕನಿಗೆ ಇಷ್ಟು ಜ್ಞಾನ ಅದಂದ್ರೆ ರಾಜನಿಗೆ ಎಷ್ಟಿರ್ಬೋದು ಅಂತ ಗೊತ್ತಾಯ್ತು. ಆವಾಗ ಮತ್ತೆ ಮುಂದಕ್ಕೆ ಹೋದಾಗ ಅಲ್ಲೊಬ್ಬರು ಸಿಕ್ಕರು. ಆ ಹೆಂಡತಿಯ ಸಮೀಪ ಹೋಯಿತು. ಹೆಂಡತಿಗೆ ಬಹಳ ದುಃಖದಿಂದ ವಿಷಯ ಹೇಳಬೇಕಂತ ಹೋದ್ರು, ಹೇಳಿದ್ರು. ಅದೇನು ದೊಡ್ಡಾಗದ ಒಂದು ಲೆಕ್ಕ. ಘಟಗಳು ಹುಟ್ಟುತ್ತಾವ, ಘಟ ನಾಶ ಆಗ್ತಾವ. ಅದಂತೆ ಜಗತ್ತಿನಲ್ಲಿ ಶರೀರ ಹುಟ್ಟುತ್ತಾವ, ಶರೀರ ನಾಶ ಆಗ್ತಾವ. ಇದೇನು ದೊಡ್ಡ ಸುದ್ದಿ ಅಂತ ಹೇಳಕ್ ಬಂದ್ರಿ ಅಲ್ಲಿಂದ ಇಲ್ಲಿಗೆ ಅಂದ್ರೆ ನೋಡಿ ಎಷ್ಟು ಜ್ಞಾನ. ಅಂದ್ರೆ ಆಕೆಯಲ್ಲಿ ಏನಿತ್ತು ಅಂದ್ರೆ ಈ ಅಂಗಗಳಿದ್ದು ಅಂತ ಅರ್ಥ ಆಯ್ತು. ಹೌದಾ? ಇಲ್ಲಂದ್ರೆ ಹೇಳಕ್ ಬರ್ತದೇನು? ಕೈ ಇಲ್ಲದೆ ಹಿಡಿಯಕ್ ಬರಂಗಿಲ್ಲ, ಕಾಲಿಲ್ಲದೆ ಹಿಡಿಯಕ್ ಬರಂಗಿಲ್ಲ, ಕಣ್ಣಿಲ್ಲದೆ ನೋಡಕ್ ಬರಂಗಿಲ್ಲ. ಎಂತ ಆಶ್ಚರ್ಯಕರವಾದ ವಿಷಯವನ್ನ ಕೇಳಿದ ಮೇಲೆ ಈ ಧೈರ್ಯದಿಂದ ಮಾತಾಡಕ್ ಬರ್ತದಂದ್ರೆ ಅಲ್ಲಿ ಒಂದು ಅಂಗ ತಯಾರ ಅಂತ ಅರ್ಥ ಮಾಡಬೇಕು. ಇಲ್ಲ ಹೆಂಗೆ ಹೇಳ್ತಿದ್ದೆ ಗೊತ್ತಾಯ್ತು ನೋಡಕ್ಕೆ. ಅದರಂತೆ ಮುಂದೆ ರಾಜನ ತಾನ ತಾಯಿ ತಾನ ಹೋದ್ರೆ ಒಬ್ಬೊಬ್ಬರು ಒಂದೊಂದು ದೃಷ್ಟಾಂತ ಹೇಳ್ತಾ ಹೋಗ್ಯಾರ. ಅದು ನೀವು ಕೇಳಿರಿ.
ಈ ರೀತಿ ಆ ಕೊಡ ನಾನು ಅಲ್ಲ ಅಂತ ಅಂದ ಮೇಲೆ ಕೊಡ ಒಡೆದಾಗ ಅದರ ಮೇಲೆ ಯಾರಿಗನ ಭ್ರಾಂತಿಯಾಗಿ ಅಳ್ತಾರೆ, ಕೊಡ ಹೊಡಿತಪ್ಪೋ ಅಂತ. ಎಂದಿಗೂ ಆ ಕೊಡ ಹೋದ್ರೂ ಮತ್ತೊಂದು ತರ್ತಾರೆ, ಕೊಡ ಏನು ದೊಡ್ಡಾಗದಂತಾರೆ, ಹೊಡೆಯದೆ ಅದು. ಅದರಂತೆ ನಮ್ಮ ದೇಹ ನಾಶ ಆದರೆ ಹೋದ್ರೋಲಿ ಅಂತ ಭಾವ ಬಂದಿತ್ತು ಅಂದ್ರೆ ಅದು ಏನಾಯ್ತು, ಪ್ರಾಣಾಯಾಮ ಎಂದು ಹೇಳಿಸಿಕೊಳ್ಳುವುದು ನಿಂತಿತ್ತು ನೋಡು. ಇದೇ ನಿಂತದ್ದು ಪ್ರಾಣಾಯಾಮ. ಅಲ್ಲಿ ಯಮ ಹೇಳಿದ್ರು, ನೇಮ ಹೇಳಿದ್ರು, ಪ್ರಾಣಾಯಾಮ ಹೇಳಿದ್ರು. ಈಗ ಇಲ್ಲಿ ಮೂಗು ಹಿಡ್ಕೊಂಡು ಆಮೇಲೆ ಆಸನ ಹಾಕ್ಕೊಂಡು ಏನೇನೋ ಗದ್ದಲ ಮಾಡೋದು ಏನು ಇಲ್ಲೇ ಇಲ್ಲ. ಎಲ್ಲಿ ಜ್ಞಾನದಲ್ಲಿ ಗದ್ದಲನೇ ಇಲ್ಲ. ಸುಮ್ಮನೆ ಗಪ್ ಚಿಪ್ ತಿಳ್ಕೊಂಬೋದು, ಸುಮ್ಮನೆ ಕೂಡೋದು, ಮನನ ಮಾಡೋದು, ಕೇಳೋದು ಮನನ ಮಾಡೋದು, ಕೇಳೋದು ಮನನ ಮಾಡೋದು, ಇವೆರಡೇ ಕಾರ್ಯವಿನ ಇನ್ನೊಂದು ಇಲ್ಲ ನೋಡು ಮೈತ್ರಿ. ಈ ಜ್ಞಾನಕ್ಕೆ ಈ ಅಂಗ ಅತಿ ಮುಖ್ಯವಾದದ್ದು. ಮತ್ತೆ ಇಲ್ಲಿ ಕೆಲವು ಮಂದಿ ಮೊದಲೆಲ್ಲ ಕೇಳತ್ತಿದ್ರ, ನಿಮ್ಮನ್ನ ಕೇಳ್ಯಾರ. ನಿಮಗೆ ಕೇಳಿಸುದನ್ನೇ ನಮ್ಗೆ ಯಾರು ಡೈರೆಕ್ಟ್ ಆಗಿ ಕೇಳಿಲ್ಲ. ನೀವೆಲ್ಲ ಇಷ್ಟೆಲ್ಲ ಶಾಸ್ತ್ರ ಕೇಳಕೋತೀರಿ, ಏನನ್ನ ಯೋಗ ಮಾಡಿರಲಿಲ್ಲ ಅಂತ ಕೇಳಿಲ್ಲ ನಿಮ್ಮನ್ನ. ಅಂದ್ರೇನು, ಈ ಗುಣಗಳಿಗೆ ಅದು ಮಾಡ್ಬೇಕಂತ ಹಂಗ ತಿಳ್ಕೊಂಬಿಟ್ರ ಅವರು. ಸಗುಣದ ಕಡೆ ವಿಚಾರ ಅದ, ನಿರ್ಗುಣದ ಕಡೆ ವಿಚಾರ ಇಲ್ಲ. ಅವ್ರಿಗೇನು ಉತ್ತರ ಕೊಡಬೇಕು? ಇಲ್ಲಪ್ಪ ನಾವು ಮಾಡಿಲ್ಲ ಅನ್ಬೇಕು ಅಷ್ಟೇ. ತರ್ಕ ಮಾಡಕ್ ಹೋಗ್ಬಾರ್ದು. ಇಲ್ಲ ನಾವು ಮಾಡಿಲ್ಲ, ಅವ್ರು ಸುಮ್ಮನೆ ಇರ್ತಾನೆ. ಮಾಡಿಲ್ಲ ಅಂದ್ರೆ ಜ್ಞಾನ ಹೆಂಗಾತಂದ್ರೆ ಇವ್ರಿಗೆ ಸಿಟ್ಟು ಬಂದ್ಬಿಡ್ತದ ನೋಡಿ. ಎಷ್ಟೇ ತಡಕ ಹೋಗಂದ್ರೆ ಕೂಡ ಒಂದೆರಡು ಮಾತು ಆಡ್ಬೇಕಾಗ್ತದೆ. ಆ 2 ಮಾತುಗಳೇ 10 ಮಾತಾಗ್ತವ. 10 ಮಾತುಗಳೇ 106 ಮಾತುಗಳಾಗಿ ಏನೇನೋ ಗದ್ಲೆಬ್ಸಿ ಬಿಡ್ತಾರ. ಅದು ಇರೋದೊಂದು, ಅದು ಆದದ್ದೊಂದು. ಹಾಗಾಗಿ ಇಲ್ಲಿ ಈ ಮಾತನ್ನ ಯಾರು ಹೇಳ್ತೀರಿ ನೀವು? ಯಜ್ಞವಲ್ಕ ಮಹರ್ಷಿಗಳೇ, ನಾನು ಯಾರನ್ನು ಕೇಳಿದ್ರೆ ಹೇಳಬೇಕಲ್ಲ, ನನ್ನ ಗಂಡನೇ ಹೇಳನಂತ ಹೇಳೋ. ಯಾರ ಮಾತಂತೆ? ಜಗತ್ತಿನ ಜ್ಞಾನಿಗಳಾರ, ಬಲ್ಲವರಾರ, ತಿಳಿಲಾರ್ದವರಾರ, ತಿಳಿದವರಾರ, ಯೋಗ ಮಾಡೋರನ್ನ ಆರ. ಮತ್ತೆ ಇದ್ರಾಗ ಈ ಮಾತು ಅವ್ರು ಕೇಳಿದ್ರೆ ಯಾರು ಹೇಳಿದ್ರಮ್ಮ ನಿನಗ ದೊಡ್ಡ ಮನುಷ್ಯ ಹೇಳಂತ ಕೇಳಿದ್ರೆ ಏನಂತ ಹೇಳಿ ಅಂದ್ರೆ, ಅವ್ರು ಹೇಳಿದ್ರು, ನಾನು ಹೇಳಿದ ಮಾತಂತ ಹೇಳ್ಬೇಡ, ಮುನಿಗಳು ಹೇಳಿದ ಮಾತಂತ ಹೇಳಂದ್ರು ಅವ್ರು. ಮುನಿಶ್ರೇಷ್ಠರು, ಅದಕ್ಕೆ ಮುನಿ ಮತವೆಂದು ನಿಶ್ಚಯಿಪದು. ಅವ್ರ ಮಾತಂತ ನೀ ಹೇಳಿ ಕಡೆಕಾಗ್ಬಿಡು, ಮೈ ಮೇಲೆ ಹಾಕೊಂಡು ಬರಕ್ ಹೋಗ್ಬೇಡ. ಈಗ ನಮಗಾದ್ರೂ ಕೂಡ ಯಾಕ ಸ್ವಲ್ಪ ಬಿಗುವಾಗ್ತಾವ, ಯಾಕೆ ಸ್ವಲ್ಪ ಸರಳ ಆಗ್ತಾವಂದ್ರೆ, ಯಾರೇ ಶಾಸ್ತ್ರ ಹೇಳಿದಾಗ ಕೇಳಿದಾಗ ನಾವು ನಮ್ಮ ಮಾತುಗಳಂತ ಹೊಸದಾಗಿ ಏನಾನ ಹೇಳಕ್ಕೋತೀವಲ್ಲ, ಅವೇ ನಮಗೆ ಕಷ್ಟ ಕೊಡ್ತಾವ ನೋಡ್ರಿ. ಅದು ಕಷ್ಟ ಕೊಟ್ಟ ಕೂಡ ಕಾಲ ಮುಳ್ಳದು. ಬೇಕಾದ್ರೆ ಹೇಳಿ, ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಇಂಥ ಶಾಸ್ತ್ರಗಂತ ಹೇಳಿದ್ರೆ ಮನಸ್ಸು ಅಗರ ಆಗ್ತದೆ. ಆದ್ರೆ ಬಹಳ ಜನಕ್ಕೆ ನಮ್ಮ ಗುರುಗಳ ಮಾತಂತ ಹೇಳಕ ಭಯ ಆಗ್ತದೆ. ಏನು ಗೌರವ ಕಡಿಮೆ ಆಗ್ತದೋ ಅಲ್ಲ. ಇಲ್ಲೇ ಇಷ್ಟು ಅಭಿಮಾನ ಆದಂದ್ರೆ ಇನ್ನ ಮುಂದೆ ಎಲ್ಲಿ ಹೋಗ್ತಿದ್ ನೀನಂತ. ಹಾಗಾಗಿ ಅವ್ರು ಹೇಳ್ತಾರೆ, ಮೈತ್ರಾದೇವಿಗೆ ಯಜ್ಞವಲ್ಕರು ಹೇಳಿದ ಮಾತನ್ನು ಹೇಳಕತ್ ನಿಮ್ಗೆ ಪ್ರಮಾಣ ಪೂರ್ವಕವಾಗಿ ಮುನಿ ಮತವೆಂದು ಒಡಂಬಡುವುದು. ಹೀಗೆ ಪುಷಿಯಾದ ಜಗವಿದು ಪುಷಿ ದುಃಖಕರವೆಂದು ಪುಷಿ ನೋಟವನ್ನು ತೆಗೆದು ಅದರಿಂದ ವಶದು ಅರಿವ ಅಂತರ ಮುಖವಾಗಲು ಅದಕ್ಕೆ ತಾನೆಸೆವುದು ಪ್ರತ್ಯಹಾರಣಮದು. 4ನೇದಲ್ಲದ 5ನೇದ್ದು 4ನೇದ್ದು ಇಲ್ಲೇನದ, ಶರೀರಾದಿ ದೃಶ್ಯ ಪ್ರಪಂಚ ಅಂದ್ರು.
ಇದೇನು ಸುಳ್ಳಾದೋ ಸತ್ಯ ಅದು? ಯಾವ ಸುಳ್ಳಾದ? ಶರೀರ ಆದಿ. ಶರೀರ ಮೊದಲುಗೊಂಡು ಆದಿ ಅಂದ್ರೆ ಎಲ್ಲಿಗೆ ಹೋಗ್ತಿದ್ದಿ, ಎಲ್ಲಿ ಹೋಗಿ ನಿಲ್ತಪ್ಪ? ಯದೃಶ್ಯಂ ತನ್ನಷ್ಟ. ಎಲ್ಲಿವರೆಗೆ ಹೋಗ್ತಿದ್ದಿ, ಎಲ್ಲೆಲ್ಲಿ ಏನೇನು ಕಾಣ್ತದ ಅಷ್ಟೆಲ್ಲವೂ ನಾಶ ಅಂದ್ರು ಅವರು. ಅದು ಹೇಳಿದ್ರೆ ಮಾತಾ ಮುಗಿತಲ್ಲ. ನೀ ಇಲ್ಲಿದ್ದಾಗ ಅಲ್ಲಿ ಕಾಣಂಗಿಲ್ಲ, ಕಾಶಿ ಕಾಣಂಗಿಲ್ಲ. ಈಗ ನನಗ ಕಾಶಿಗೆ ಹೋದ್ಮೇಲೆ ಮತ್ತೆ ನಮ್ಮ ಮುಂದೆ ಕಾಣ್ತದ. ಮತ್ತೆ ಇಲ್ಲಿ ಕಂಡದ, ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಮುಂದೆ ಸ್ವರ್ಗ ಕಾಣ್ತದ. ಸುಳ್ಳಂತೋ ಸತ್ಯ ಅಂತ? ಸುಳ್ಳಲ್ಲ. ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಿದ್ದಿ, ಅದು ಸತ್ಯನು? ಅದು ಸುಳ್ಳೆ. ಈ ರೀತಿಯಾಗಿ ನೀನು ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಇವು ಪುಷಿ ದುಃಖಕರವೆಂದು. ಪುಷಿ ದುಃಖಕರ ಅಂದ್ರು. ಯಾಕ? ಸತ್ಯ ಸುಖಕರ, ಪುಷಿ ದುಃಖಕರ ಅಂತ ವಿಚಾರ ಮಾಡಬೇಕು. ಸುಳ್ಳೆ ದುಃಖ ಕೊಡ್ತದ ನೋಡ್ರಿ. ವಿಚಾರ ಮಾಡ್ರಿ ಎಷ್ಟು ಚಂದ ಬರದ್ರ ಮಹಾತ್ಮರು. ಸತ್ಯ ಏನದ? ಸುಖ ಕೊಡ್ತಂತ ಅರ್ಥ ಆಯ್ತು. ಇದು ಹೆಂಗ ವಿಚಾರ ಮಾಡ್ಬೇಕ್ರಿ? ಸ್ವಲ್ಪ ನಾವು ಮಾತಾಡಿದ್ರೆ ಸಿಟ್ಟು ಬರ್ತಾವ ನಮಗೆ. ಅಲ್ಲಲ್ಲ, ಹಿಂದಕ್ಕೆ ಹೋಗ್ಬೇಕು. ನಮ್ದೇನು ಗಂಟೆ ಹೋಗ್ಯದ. ಸುಳ್ಳಾದ ಯಾವ ಚಿನ್ನದ ಜಿಂಕೆ ಅನ್ನೋದು ಸೀತಾಮಾತೆಯಿಂದ ಶ್ರೀರಾಮಚಂದ್ರ ಆದಿಯಾಗಿ ರಾವಣನಿಂದ ಹಿಡ್ಕೊಂಡು ರಾಮಾಯಣನೇ ದುಃಖಕರ ಆಯ್ತು. ಇದೊಂದೇ ಸಾಕಲ್ಲ ಪ್ರಮಾಣ. ಮುಂದೆ ಓಸೋ ಅವೇ ಅವಂತ ಅರ್ಥ. ಸುಳ್ಳು ಏನಾಯ್ತು ನಿನಗ? ದುಃಖ ಕೊಡ್ತೋ, ಆನಂದ ಕೊಡ್ತೋ? ಅಂದ್ರೆ ಸುಳ್ಳು ದುಃಖಕರವೆಂದರೆ ಸತ್ಯ ಸುಖಕರವೆಂದು ತಿಳ್ಕೋಬೇಕು. ಹಾಗಾಗಿ ಸುಳ್ಳು ಏನಾದಂದ್ರೆ ನಿನಗ ಹೇಳಿದಷ್ಟು ದುಃಖ ಕೊಡ್ತದ ನೋಡು. ಸುಳ್ಳು ಹೇಳಿದಷ್ಟು ದುಃಖ ಕೊಡ್ತದ. ಸತ್ಯ ಕೇಳಿದಷ್ಟು ಹೇಳಿದಷ್ಟು ಆನಂದ ಕೊಡ್ತದ. ಕೇಳಿದಷ್ಟು ಆನಂದ ಸತ್ಯ, ಕೇಳಿದ್ದನ್ನ ಮತ್ತೆ ಇನ್ನೊಬ್ಬರಿಗೆ ಹೇಳಿದ್ರೂ ಆನಂದ ಕೊಡ್ತದೆ. ಏನು ಎಂಥ ಸತ್ಯ ಪುಣ್ಯ ಕಾರ್ಯವನ್ನು ಮಾಡಿ ಬಂದ ಮನೆಗೆ ಅಂತ ಆಗ್ತದಿಲ್ಲ ನಮ್ಮ ಅನುಭವಕ್ಕನೆ. ಹಾಗಾಗಿ ಇಂಥ ಪುಷಿ ನೋಟವನ್ನು ಇದು ಯಾವ ಕಾರಣದಿಂದ ಕಂಡಿತು ಅಂದ್ರೆ, ಇದು ಸತ್ಯವಾದ ದೃಷ್ಟಿಯಿಂದ ಕಂಡಿಲ್ಲ, ಮಿಥ್ಯವಾದ ದೃಷ್ಟಿಯಿಂದ ಕಂಡಿವಿ ನಾವು. ಇದಕ್ಕೇನಂತಾರ? ಜ್ಞಾನ ಚಕ್ಷು ಅಲ್ಲ, ಚರ್ಮ ಚಕ್ಷು ಅಂತ. ಅಜ್ಞಾನ ಅಂದ್ರೆ ಸುಳ್ಳಾದಿಲ್ಲ, ಅಜ್ಞಾನ ಸುಳ್ಳೋದಲ್ಲ. ಆ ಅಜ್ಞಾನ ದೃಷ್ಟಿಯಿಂದ ನೋಡೋದಕ್ಕಾಗಿ ಇಷ್ಟು ರಾಮಾಯಣ ಆಯ್ತು, ನನಗೆ ದುಃಖ ಆಯ್ತು. ಸೀತಾಮಾತೆ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಹಂಗ್ಯಾಕಾತಿತ್ತು. ಅಜ್ಞಾನ ದೃಷ್ಟಿಯಿಂದ ನೋಡಿದ್ರು ಮೋಹ ಪರವಶ ಅಲ್ಲೂ ಮುಗಿದೋಯ್ತು ಕತೆ. ಹಾಗಾಗಿ ಈ ದೃಷ್ಟಿಯನ್ನು ತೆಗೆದು ಏನ್ ಮಾಡ್ಬೇಕೀಗ? ಅಜ್ಞಾನ ದೃಷ್ಟಿಯನ್ನ ತೆಗೆದು ಚೆನ್ನಾಗಿ ಜ್ಞಾನ ದೃಷ್ಟಿಯಿಂದ ನೋಡ್ಬೇಕಾಗ್ಯದ. ಮತ್ತೆ ದೃಷ್ಟಿ ಕೆಟ್ಟಂತ ಕಣ್ಣಿನ ಪೊರೆಯನ್ನು ತೆಗೆದ ಹಾಕಿದ ಮೇಲೆ ಕಣ್ಣು ಚಲೋ ಕಾಣ್ತದೋ, ಅದು ತೆಗಿಲಾರ್ದ ಚಲೋ ಕಾಣ್ತದ. ಅದಕ್ಕೆ ಡಾಕ್ಟರ್ಲಿ ಹೋಗ್ತೀವಿ, ನೇತ್ರ ತಜ್ಞ ಪರೀಕ್ಷೆ ಮಾಡ್ತಾನ, ಮೇಲೆ ಚರ್ಮವನ್ನು ತೆಗಿತಾನ, ಆವಾಗ ಇದೇ ಕಣ್ಣು ಏನದ ಸ್ಪಷ್ಟವಾಗಿ ಕಾಣ್ತದ ನೋಡಿ. ಹಾಗಾಗಿ ನಾವು ಅಜ್ಞಾನ ದೃಷ್ಟಿಯನ್ನೇ ತೆಗಿಲಾರ್ದ ಜ್ಞಾನ ದೃಷ್ಟಿ ಹೆಂಗ ಕೂಡ್ಸಕ್ ಬರ್ತದ? ಆ ಕಣ್ಣಿನ ಪೊರೆ ತೆಗೆದ ಮೇಲೆ ಕೂಡ್ಸಕ್ ಬರ್ತದ. ಈಗ ನಾವು ಅಜ್ಞಾನ ಪೊರೆಯನ್ನು ತೆಗಿಲಾರ್ದ ಜ್ಞಾನದ ಪೊರೆ ಕೊಡ್ತದ?
ಅದಕ್ಕೆ ಅಜ್ಞಾನ ಪೊರೆಯನ್ನ ದೃಷ್ಟಿಯನ್ನು ತೆಗೆದುಹಾಕಿ ಆವಾಗ ನೋಡಲು ಏನಾಗ್ತದ, ಬಾಹ್ಯ ಪ್ರಪಂಚವನ್ನ ನೋಡುವಂಥದ್ದನ್ನ ಬಿಟ್ಟು ಆ ಜ್ಞಾನ ದೃಷ್ಟಿ ಏನಾಗ್ತದ, ಅಂತರ್ಮುಖ ಆಗ್ತದೆ. ಅವಾಗ ಒಳಗೆ ಪ್ರವೇಶ ಆಗ್ತದೆ. ಒಳಗಡೆ ಪ್ರವೇಶ ಆಯಿತು ಅಂದ್ರೆ ಇದರಿಂದ ಇಲ್ಲಿಯವರೆಗೂ ಅಂತರ್ಮುಖ ಮಾಡುವುದಕ್ಕೆ ಒಳಮುಖ ಮಾಡೋದಕ್ಕೆ ಏನಂದ್ರು ಅಂದ್ರೆ ಪ್ರತ್ಯಾಹಾರವೆಂದು, ಬಹಿರ್ಮುಖವಾದ ಅಜ್ಞಾನ ದೃಷ್ಟಿಯನ್ನು ತೆಗೆದುಹಾಕಿ ಜ್ಞಾನ ದೃಷ್ಟಿಯಿಂದ ಒಳಗೆ ಹೋಗೋದೇನದ ವಿಚಾರಕ್ಕೆ ಪ್ರತ್ಯಾಹಾರ. ಇದು ಅಂಗ ಅಂತೇವು, ಶರೀರಕ್ಕೆ ಅಂಗಗಳು. ಈ ರೀತಿ ಅಂತರ್ಮುಖ ಏನಾಯ್ತ್ರಿ ಅಂದಮೇಲೆ ಮುಂದ ಹೇಳ್ತಾರ ಅವರು, ಧಾರಣೆ ಅಂದ್ರೆ ಏನು, ಧಾರಣೆ ಅಂತ ಅದಲ್ಲ, ಅದಕ್ಕೆ ಏನು ಅನ್ಬೇಕು, ಅರಿವು ಅಂತರವೆಯಾಗಿ ಹೊರಗೇನು ಆರಯ್ಯದೆ ಅಂತ ಅರಿವಿನೊಳು ಅಡಗಿ ಸುಸ್ಥಿರವಾಗಿ ಕೈಗೊಂಡು ನಿಲ್ಲದು ಧಾರಣೆಯೆಂದು ನೀನರಿವುದು ಕೈರವಾಯುತ ನೇತ್ರೆ ಅಂತ. ಇಲ್ಲಿ ಕೈರವಾಯುತ ಅಂದ್ರೆ ಬಿಳಿ ನೈದಿಲೆ ಅಂತ. ಬಿಳಿ ಕಮಲ ಬೇರೆ, ಕರಿ ಕಮಲ ಬೇರೆ, ಕೆಂಪು ಕಮಲ ಬೇರೆ, ಬಹಳ ಅದ್ರಗನು. ಇದರಂತೆ ಬಿಳಿ ನೈದಿಲೆಯಂತೆ ಅಗಲವಾದ ಕಣ್ಣ, ಕೆಲವು ಮಂದಿಗೆ ಅಂತಾರೆ ಬೆಕ್ಕಿನ ಕಣ್ಣು ಅಂತಾರ, ಬೆಳ್ಳಗಾವ್ ಕಣ್ಣು ಅಂತಾರಲ್ಲ, ಆ ಮೈತ್ರಾದೇವಿಯ ನೇತ್ರ ಹಂಗಿದ್ದು ಅಂತವು. ಅಂದ್ರೆ ಬೆಳ್ಳಗಾಗಿವ ಅಂದ್ರೆ ಏನು, ಅಂತರ್ಮುಖ, ಕಪ್ಪ ಅಂದ್ರೆ ಬಹಿರ್ಮುಖ ಅಂತ ತಿಳ್ಕೋಬೇಕು. ಅದ್ರಾಗ ಇಟ್ಟಿರ್ತಾರ ಅವ್ರು ಗುಟ್ಟು. ಬೆಳ್ಳಗಿದ್ದ ಜ್ಞಾನ ಅಂತೀವಿ, ಕಪ್ಪಿದ್ದದಕ್ಕೆ ಅಜ್ಞಾನ ಅಂತೀವಿಲ್ಲ. ಅದಕ್ಕೆ ಅಜ್ಞಾನ ದೃಷ್ಟಿಯನ್ನ ಬಿಟ್ಟಾಕಿ ಜ್ಞಾನ ದೃಷ್ಟಿಯಿಂದ ನೋಡುವ ದೃಷ್ಟಿ ಉಳ್ಳ ಮೈತ್ರಾದೇವಿ ಅಂತ ಅರ್ಥ, ಅಲ್ಲಿ ಲಕ್ಷ್ಯಾರ್ಥ ಅದು. ಹಾಗೆ ಈಗೇನು ಅಂತರ್ಮುಖ ಪ್ರತ್ಯಾಹಾರ ಒಳಗೆ ದಬ್ಬಿದಲ್ಲ, ಒಳಗೋದ್ಮೇಲೆ ಅರಿವ ಅಂತರವೆಯಾಗಿ ಆ ದೃಷ್ಟಿ ಒಳಗೆ ಆಗ್ಬೇಕು, ಹೊರಗೆ ಬರಬಾರ್ದು. ಮತ್ತೆ ಅಂತರವೆಯಾಗಿ ಒಳಗಾಗಿ ಹೊರಗೇನು ಆರೈಯದೆ, ಹೊರಗೆ ಅಂದ್ರೆ ಹೊರಗಿಂದ ಏನನ್ನ ವಿಚಾರ ಮಾಡಬಾರ್ದು ನೋಡು, ಬಾಹ್ಯದ್ದು ವಿಚಾರ ಮಾಡಬಾರ್ದಂದ್ರೆ ನೋಡಬಾರ್ದಂತಲ್ಲ, ನೋಡಿದೆಲ್ಲ ಸ್ವಪ್ನದಂತೆ ಖುಷಿ ಎಂದು ನೋಡಬಾರ್ದಂದ್ರೆ ಗಾಂಧಾರಿ ಕಣ್ಣು ಕಟ್ಟಿಗೆಂತೇನು, ಗಾಂಧಾರಿ ಕಣ್ಣು ಕಟ್ಟಿದಂಗ ಜಗತ್ತು ಕಾಣಬಾರ್ದಂತ ಕಣ್ಣು ಕಟ್ಟಿಗೆಂತ ತಿರುಗಾಡಕ್ಕಾಗ್ತದೆ. ವಿಚಾರ ಮಾಡದಲ್ಲಿ ಕಂಡ್ರು ಖುಷಿ ಎಂದು ತನ್ನ ಸತ್ಯವಾದದ್ದು ಯಾವುದಾದ ನಿಜ ಅದಲ್ಲ, ತನ್ನ ಚೈತನ್ಯ ಕೂಡವೆಲ್ಲವು, ಚೈತನ್ಯದ ಕೂಡವಿಲ್ಲವು. ಶರೀರ ಚೈತನ್ಯದಿಂದ ನಡೆದದ, ಇಂದ್ರಿಯಾದಿಗಳು ಚೈತನ್ಯದಿಂದ ನಡೆದದ, ಪ್ರಾಣ ಚೈತನ್ಯದಿಂದ ಅರ್ಧ, ಚೈತನ್ಯದಿಂದ ಕೂಡಿ ವಾವ ಕೂಡಿದವೆಲ್ಲ ಕಡೆಗೆ ಆದ್ಮೇಲೆ ಉಳಿಯೋದೇನದ, ಬರೀ ಚೈತನ್ಯ ಉಳಿತದ. ಅದನ್ನ ನಿರ್ಗುಣ ಅಷ್ಟಾಂಗದಲ್ಲಿ ಬೋಧ ಮಾಡಕತ್ತರ ಸದ್ಗುರುಗಳು, ಅದೊಂದು ಉಳಿತದಿಲ್ಲ. ರೈತಾನ ಜೋಳ ಬಿತ್ತನ, ಒಂದ್ 2 ಕಂಡ ತೆನೆ ರಾಶಿ ಬಿದ್ದದ, ರಾಶಿ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತದಲ್ಲ, ದೊಡ್ಡ ಕಣ ಮಾಡ್ತಾರ, ಬೆಳಿತಾರ, ನೀರು ಹಿಡಿತಾರ, ಎಲ್ಲ ಗಟ್ಟಿ ಮಾಡಿ ಒಂದು ನಡು ಮೇಟಿ ಹಾಕ್ತಾರ. ಮೇಟಿ ಸುತ್ತ ಮ್ಯಾಲೊಂದು ಮಣೆ ಹಾಕಿ ಮೇಟಿಗೆ 4 ಎತ್ತು ಕಟ್ಟಿಗೆ ಅಂತ ಹೋಗ್ತಾರೆ. ದೊಡ್ಡ ರಾಶಿದ್ರು ನಡು ಒಂದು ಗುಂಡು ಹಾಕ್ತಾರ. ನಾವು ನೋಡಿ ಅದಕ್ಕೆ ಹೇಳಕತ್ನಿ. ಮತ್ತೆ ಎಲ್ಲ ರಾಶಿ ಗೀಸಿ ಆಗೋ ಎಲ್ಲಿವರೆಗೆ ರಾಶಿ ಅದ ಅಲ್ಲಿವರೆಗೂ ಅದಕ್ಕ ಅತಿಗಂಡ ತಿರುಗ್ತಾವ. ಅದಕ್ಕೆ ಆಧಾರ ಮೇಟಿ ಅಲ್ಲ, ಮೇಟಿನೇ ಆಧಾರ.
ಆ ಆಧಾರದಲ್ಲಿ ಏನದ ರಾಶಿ ಆಗ್ತದಲ್ಲ, ರಾಶಿ ಆದ್ಮೇಲೆ ಎಲ್ಲ ಕಡೆಗೆ ಬಿಡ್ತಾರಲ್ಲ, ಮೇಟಿ ಅವುಗಳಿಂದ ಹೋಗ್ತದೇನು? ಮೇಟಿ ಅಲ್ಲೇ ಇರ್ತದೆ. ಆಧಾರ ಯಾವುದು? ಮೇಟಿ ಅಂತ. ಹಾಗೆ ಅಷ್ಟಾಂಗ ಯೋಗಕ್ಕೆ ಮೇಟಿ ಯಾವುದಂದ್ರೆ ನಿನ್ನ ಚೈತನ್ಯ ಅಂತ. ಇವೆಲ್ಲ ಬಿಟ್ಟು ಹೋದ್ಮೇಲೆ ಕಡೆಗೆ ಅದೊಂದು ಉಳಿಯೋದು ನೋಡು. ಹೊಸು ಇಲ್ಲ, ಕಾರ್ಯ ಮಾಡಿದ್ವು ಹೋಗ್ಬಿಟ್ಟು. ಯಾವಾದ್ರೂ ಕಾರ್ಯ ಮಾಡ್ತಾ ಹೋಗ್ತಾವ. ಕಾರ್ಯ ಮಾಡಕ್ಕೆ ಏನು ಅವು ಯಾರೇನು ಕೂಲಿ ಕೊಟ್ಟಾರ? ನೀವು ಕೈಗೆ ಯಾರು ಕೂಲಿ ಕೊಟ್ರಪ್ಪ ಹೇಳ್ರಿ? ಕಣ್ಣಿಗೆ ಕೂಲಿ ಯಾರು ಕೊಟ್ರಿ? ಕೈಗೆ ಯಾರು ಕೂಲಿ ಕೊಟ್ರಿ? ಮೂಗಿಗೆ ಯಾರು ಕೊಟ್ಟಿರಿ? ಬಾಯಿಗೆ ಯಾರು ಕೊಟ್ಟಿರಿ? ಕಿವಿಗೆ ಯಾರು ಕೊಟ್ಟಿರಿ? ಕೂಲಿ ಕೊಟ್ರೆ ಇವು ಮಾಡಿದಷ್ಟು ನಿನ್ನ ಕಾರ್ಯ ಸೇವೆ ಜಗತ್ತಿನಲ್ಲಿ ಯಾರು ಮಾಡಂಗಿಲ್ಲ, ಮಾಡಕ್ ಬರಂಗಿಲ್ಲ. ಕೂಲಿ ಯಾರು ಕೊಟ್ರಿ? ಯಾರು ಕೊಟ್ಟಿಲ್ಲ. ಅಂದಾಗ ವಿಚಾರ ಮಾಡಬೇಕು. ಇದಕ್ಕೆ ಏನಾದರೂ ಒಂದು ದಿವಸ ಕೆಲಸ ಮಾಡೋರಿಗೆ 500,000 ಕೂಲಿ ಕೊಟ್ಟಂಗ ಮೂಗು, ಕಣ್ಣು, ಕೈ, ಕಾಲು ಇಷ್ಟು ಕೂಲಿ ಕೇಳಿದ್ರೆ ಗತಿನಿತ್ತು. ಆದ್ರೂ ಕೂಡ ಇವು ಮಾಡ್ತಾವಲ್ರಿ, ಏನು ಕೇಳಲಾರ್ದ ಮಾಡ್ತಾವಲ್ಲ ಪಾಪ. ಏನು ಕೇಳಲಾರ್ದ ಮಾಡ್ತಾವ. ಯಾರ ಆಧೀನದಿಂದ ಮಾಡ್ತಾರ ಎಂಬುದು ವಿಚಾರ ಮಾಡ್ಬೇಕಾಗ್ಯದ. ನಾ ಹೇಳೋದು ಇದು. ಯಾರ ಅಂಗಿನಲ್ಲಿ ಮಾಡ್ತಾವ ಇವು. ಸುಮ್ಮನೆ ಅಂತ ಯಾರು ಮಾಡಂಗಿಲ್ಲ. ಒಂದು ಚೀಲ ಅಲ್ಲಿಡಂದ್ರೆ 50 ರೂಪಾಯಿ ಕೊಡಂತಾರ. ಎಷ್ಟು ಹಗಲು ರಾತ್ರಿ ಎದ್ರೆ ಬಿದ್ರೆ ಎಷ್ಟು ಕಾರ್ಯ ಮಾಡ್ತಾವಲ್ಲ. ಈ ಕಾರ್ಯ ಮಾಡ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲವು. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಯಾವ. ಕರ್ಮದ ಕೂಲಿ ಈಗ ಅನುಭವಿಸ್ತಾವ ಅಷ್ಟೆ. ಅದಕ್ಕೆ ನೀ ಮಾಡಿದ್ದು ಮಾರಾಯ ಕೂಲಿ ಕೊಟ್ಟಿಲ್ಲಲ್ಲ, ಆದ್ರೆ ಮಾಡ್ತಾವಿಲ್ಲ. ಯಾರಾಧೀನ? ಕರ್ಮಾಧೀನ ಅದ. ಇದಕ್ಕ ಪ್ರಾರಬ್ಧ ಅಧೀನ ಅದ, ಅವನ ಅಧಿಕಾರ ಅದ. ಅದು ಏನು ಹೇಳ್ತದ ಅದ್ರಾಗ ಮಾಡಬೇಕು ನೀನು. ಇಲ್ಲಂದ್ರೆ ಕೈ ಕೊಟ್ಟು ಹೋಗ್ತಿದ್ದವು ಒಂದೊಂದೊಂದೊಂದೊಂದೊಂದು ಕೈ ಕೊಟ್ಟ ಹೋಗವು ಹೆಂಗಿರ್ತಾವವು. ಅದಕ್ಕೊಂದು ಸೂತ್ರ ಅದ. ಆತ್ಮ ಎಂಬ ಸೂತ್ರಧಾರ ಪೂರ್ಣಿಸಿ ಆಡುತ್ತೈದಾಳೆ ಮಾಯ ಎಂಬ ಕಾಮಿನ. ಆ ಸೂತ್ರ ಮ್ಯಾಗ ನಡಿತೇವೆಲ್ಲಿ ಇವು. ಹಾಗಾಗಿ ಇವೆಲ್ಲವೂ ಕೂಡ ನಿಜದಲ್ಲೇ ಲೀನವಾಗಿ ತನ್ನ ನಿಜ ಸ್ವರೂಪದಲ್ಲಿ ಲೀನ ಆದವಿಲ್ಲ. ಅದು ಹೆಂಗಾಗಬೇಕು? ದೃಢವಾಗಿ ಅಂದ್ರೆ ನಿಶ್ಚಲವಾಗಿ ನಿಂತಿತ್ತು ಅಂದ್ರೆ ಅದೇ ಧಾರಣೆ. ನಾವು ಈ ಕಡೆ ಬೇರೆ ಬೇರೆ ಧಾರಣೆ ಮಾಡ್ತೀವಿ. ಭಸ್ಮ ಧಾರಣೆ ಮಾಡಬಹುದು, ತಪ್ಪಂತಲ್ಲ. ಧಾರಣೆ ಅಂದ್ರೆ ಏನು? ಅದಕ್ಕೂ ಶಬ್ದಗಳು ಮಾಡ್ಯಾರ ಮಹಾತ್ಮರು. ಗಂಧ ಧಾರಣೆ ಮಾಡ್ತೀವಿ, ಮಾಡೋ ತಪ್ಪಂತಲ್ಲ. ನಿಜವಾದದ್ದು ಯಾವುದು? ಇದು ನಿಂತಿತು ಅಂದ್ರೆ ಅದು ನೀನು ಅರಿವುದು ಮೈತ್ರಾದೇವಿ ಆತ್ಮಸ್ವರೂಪದ ಕಡೆಗೆ ಮನಸ್ಸು ಹೋಗಿ ಹೊರಗ ಹೋಗದೆ ಆತ್ಮಸ್ವರೂಪದಲ್ಲಿ ದೃಢವಾಗಿರ್ಬೇಕು ನೋಡು. ಯಾವಾಗರಿ ಅಂದ್ರೆ ರಾತ್ರಿ ಹಗಲು ಹೊತ್ತಿನಲ್ಲಿ ಕೋಳಿ ತನ್ನ ಮರಿಗಳ ಸಹಿತವಾಗಿ ಹೊರಗೆ ಬರ್ತದಿಲ್ಲ. ಒಂದ್ಸಲ ಪ್ರತ್ಯಾಹಾರ ಬಾಗಿಲು ಒಳಗೆ ಹೋಯ್ತು, ಒಳಗೆ ಹೋಗೋದು ಹೊರಗೆ ಬರ್ತಾನದು. ಒಳಗೆ ಹೋಗೋದು ಹೊರಗೆ ಬರೋದು ಮಾಡಂಗಿಲ್ಲ. ಮತ್ತೆ ಬೆಳಕರಿಬೇಕು, ಬಾಗಿಲು ತೆರಬೇಕು, ಹೊರಗೆ ಬರ್ಬೇಕು. ಅಲ್ಲಿವರೆಗೂ ದೃಢವಾಗಿ ನಿಶ್ಚಲವಾಗಿ ನಿಂತದಿಲ್ಲ. ಅದಂತೆ ನಿನ್ನ ಮನಸ್ಸು ಒಳಗೋದ್ಮೇಲೆ ಹೊರಗೆ ಬರಬಾರ್ದು ಅಂತಂದ್ರೆ ಅರ್ಥ ಏನು ಮಾಡಬೇಕು? ಬರ್ತದಲ್ಲ. ಇವು ಹೊರಗೆ ಬಂದವ್, ಇವೆಲ್ಲ ಹೊರಗೆ ಬಂದಕ್ಕೆ ಮತ್ತೆ ಇವು ಹೇಳವ್ ಕೇಳವ್ ನಡ್ದದ. ಇಲ್ಲ ಹೆಂಗ್ ನಡೀತದ?
ಹಾಗಾಗಿ ದೃಢವಾಗಿ ನಿಲ್ಲಲು ಅದು ಧಾರಣೆ ಎಂದು ಹೇಳುವುದು. ಏನದ ಇವೆಲ್ಲ? ಜಡವಾದಗಳು, ಅನಿತ್ಯವಾದವುಗಳು. ಇವು ಪ್ರೇಮದ ವಸ್ತುಗಳೆಲ್ಲ ಒಂದು ದಿನ ಕೈಕೊಟ್ಟು ಹೋಗುವು. ಆದರೆ ನಾನು ಮಾತ್ರ ನಿಶ್ಚಲವಾಗಿ ಯಾವಾಗಲೂ ಇರುವವನು ಅಂತ ಧಾರಣೆ ಅಂದ್ರೆ ಯಾವಾಗಲೂ ನಾ ಇರುವವನು. ಅದು ಕೋಳಿಗೆ ಗೊತ್ತದ, ತಿರುಗಿ ಹಗಲೆಲ್ಲ ಹೊರಗೆ ಬರ್ತದ. ಮತ್ತೆ ರಾತ್ರಿ ಅಲ್ಲಿ ಆಡೋವನ್ನೆಲ್ಲ ನೀವು ಚೂ ಚೂ ಅಂತ ಓಡಿಸಂತ ಬರ್ರಿ, ಮತ್ತೆ ಗೂಡಿಗೆ ಹೋಗ್ತದ. ಅದು ಗೂಡಿನ ಅನುಭವ ಅದಿಲ್ಲ, ಅದಕ್ಕೆ ಗೂಡಿನ ಅನುಭವ ಅದ. ನಾನು ಅಲ್ಲಿಗೆ ಹೋಗ್ಬೇಕು. ದನಗಳನ್ನ ನೋಡ್ರಿ, ಆಗಲತ್ತೆಲ್ಲ ಬಿಡ್ರಿ, ಅಲ್ಲಿ ಮತ್ತೆ ಹೊಡೆದ್ರೆ ಸೀದಾ ಹೊಲದಲ್ಲಿಂದ ಬಿಟ್ರೆ ಸೀದಾ ಮನೆಗೆ ಹೋಗ್ತಾವ. ಮನೆಗೆ ಹೋದ್ಮೇಲೆ ಮತ್ತೆ ಎಷ್ಟು ಹುಷಾರ, ನಾಲ್ಕೆತ್ತಿನ ಅಂಕಣ ಇತ್ತಂದ್ರೆ ಯಾವ ಅಂಕಣ ಯಾವ ಗೂಟ ಅದ ಅಲ್ಲೇ ಹೋಗಿ ನಿಲ್ತಾವ. ಮನುಷ್ಯ ಅಪ್ಪಿ ತಪ್ಪಿ ಯಾರ ಆಸೆ ಇಲ್ವೋ ಇವನ್ ಮಕ್ಕಂತಾನೆ, ಇವನ ಆಸೆ ಹೋಗಿ ಇನ್ನೊಬ್ಬನ ಮಕ್ಕಂತಾನ. ಸ್ವಲ್ಪ ಏನೋ ಜೋಲಿ ಆಯ್ತಂದ್ರೆ ತಮ್ಮನೆ ಅಂತಾನ ಮಂದಿಯವನೇ ಬಾಗಿಲು ಬಾರಿಸ್ತಾನ ಕುಡುದಂದ್ರೆ. ಅದು ದನಗಳಿಗೆ ಎಷ್ಟು ಎಚ್ಚರ ಅದಂತ, ಕೋಳಿಗೆ ಎಷ್ಟು ಎಚ್ಚರ ಅದ. ತನ್ನ ಗೂಡಿಗೆ ಹೋಗ್ತದಿಲ್ಲ. ದನಗಳು ತಮ್ಮನಿಗೆ ಹೋಗಿ ತಮ್ಮ ಅಂಕಣದಾಗ ನಿಲ್ತಾವ. ಅವನಂಗೆ ಇಲ್ಲಿ ಕೂಡ ನೀನು ಮನುಷ್ಯನಾಗಿ ಹೋಗಿ ನಿನ್ನ ಜಾಗ ಎಲ್ಲದ ಅಲ್ಲೇ ನಿಲ್ಬೇಕಲ್ಲಿ. ಅದು ನಿಂತಿತ್ತು ಅಂದ್ರೆ ಇಲ್ಲಪ್ಪ ನಮ್ಮ ಮೆತ್ತಗಳು ಇಲ್ಲಿ ಬಿಟ್ರೆ ಮನೆಗೆ ಹೋಗ್ತವೆ, ಎಲ್ಲಿಗೆ ಹೋಗೋದಿಲ್ಲ ಅಂತ ರೈತನಿಗೆ ಗ್ಯಾರಂಟಿ. ತುಡುಗು ಮಾಡೋದಿತ್ತಂದ್ರೆ ರೈತನಿಗೆ ಇಲ್ಲಪ್ಪ ಬಿಟ್ಟೆ ಮನೆಗೆ ಹೋಗ್ತದೋ ಎಲ್ಲಿ ಹೋಗ್ತದೋ ಅಂತ ಅವನಿಗೆ ಡೌಟ್ ಆಗೋದಲ್ಲ, ಹುಡುಕಾಡಿ ಮತ್ತೆ ಒದ್ದಾಡ್ತಾನ ಅವನು. ಅದ್ರಂಗ ಈ ಮನಸ್ಸು ಏನಾಯ್ತಂದ್ರೆ ವಿಷಯಾದಿಗಳ ತುಡುಗಿಗೆ ಹೋಯ್ತಂದ್ರೆ ಹಿಂಗಾಗ್ತದ. ಅದು ಸರಿಯಾಗಿ ಇತ್ತು ಅಂದ್ರೆ ಒಳಗೆ ಹೋಗ್ತದೆ. ಆ ಕಾರಣದಿಂದ ಈ ರೀತಿ ಆ ಚೈತನ್ಯ ತನ್ನ ಜಾಗದಲ್ಲಿ ತಾನು ಹೋಗಿ ನಿಂತಪ್ಪ. ಈಗ ನಿಂತದ, ನಿಂತ ಮೇಲೆ ಆ ನಿಂತ ಜಾಗವೇ ನಂದು ಶಾಶ್ವತ ಅಂತ ತಿಳ್ಕೊಂತದ ನೋಡು ದನ. ನಾವು ಹೊರಗೋಗಿ ಬಂದದ್ದು ನನ್ನಂತದೇನದು. ಅದೆಲ್ಲೇ ಮೇಯ್ತು, ಎಲ್ಲೇ ಮಕ್ಕಂತ, ಎಲ್ಲೇ ನಿಡ್ಕೊಡ್ತು. ಆದ್ರೆ ಮನೆಗೆ ಬಂದ್ರೆ ಆತ್ಮನ ಕಡೆ ಇದು ನಮ್ಮದು ನೋಡಪ್ಪ ಅಂತ ಖಾಯಂ ಅದು. ಅದರಂತೆ ಇಲ್ಲಿ ಮನಸ್ಸಿಗೆ ಕೂಡ ಎಲ್ಲ ಹೊರಗಿಂದೆಲ್ಲ ಬಿಟ್ಟು ನಿಂತದ್ದು ಏನು ಚೈತನ್ಯ ಅದ ಅದೇ ತಾನಂತ ಚಿಂತನೆಯನ್ನು ಮಾಡಕ್ ಶುರು ಮಾಡ್ತಿಲ್ಲ. ಅದಕ್ಕೆ ಧ್ಯಾನ ಅಂತ. ಅದು ಧ್ಯಾನ. ಯಾವ ಧ್ಯಾನ ನೋಡ್ರಿ, ನಿಜವಾಗಿ ವಿಚಾರ ಮಾಡಿ. ಶಾಸ್ತ್ರ ಕೇಳಿ ತಲೆ ಆಗ್ತಾವ ನಾವು. ಇಂಥ ಧ್ಯಾನ ಏಸು ಮಂದಿ ಎಷ್ಟು ಸಲ ಮಾಡಿವಿ ನಾವು. ಈ ಧ್ಯಾನ ಎಷ್ಟು ಸಲ ಮಾಡಿ, ಅಲ್ಲಿ ಧ್ಯಾನ ಮಾಡೋದು ಇಲ್ಲಿ ಧ್ಯಾನ ಮಾಡೋದು ತಪ್ಪಂತ ಹೇಳಂಗಿಲ್ಲ ಶಾಸ್ತ್ರ. ಆದರೆ ಭಾವದ ಬಳಕೆ ಬೇರೆ ಉದಿಸದೆ ಪರಿಪೂರ್ಣ ಕೇವಲ ಚೈತನ್ಯವೇ ತಾನೆಂದು ಭಾವಿಸುತ್ತ ಇರಲು ಅದೇ ತಾನೇ ತದ್ಧ್ಯಾನವೆಂದು ಆವಾಗ ಇದನ್ನೇ ಭಾವಿಸು ಕಾಂತೆ. ಕಾಂತೆ ಅಂದ್ರೆ ಸತಿ ಎಳೆ ಅಥವಾ ಹೆಂಡತಿಯೇ. ಇದನ್ನ ಯಾವಾಗಲೂ ಭಾವಿಸುತ್ತಿರು ಅಂದ್ರೆ ಭಾವದಲ್ಲಿ ವಿಚಾರವನ್ನು ಮಾಡು. ಯಾಕಂದ್ರೆ ಈ ಭಾವದ ಮನಸ್ಸಿನ ಬಳಕೆ ಏನದ? ಬಳಕೆ ಅಂದ್ರೆ ಮನಸ್ಸು ಬಳಸ್ತೀವಿ. ಯಾವ್ದಕ್ಕೆ ಬಳಸ್ತೀವಿ? ವ್ಯವಹಾರಕ್ಕೆ ಬಳಸ್ತೀವಿಲ್ಲ. ಇವೆಲ್ಲ ವ್ಯವಹಾರ ಮಾಡಕ ಬಂದ ಒಂದು ಸುಮ್ಮನೆ ಕುಂದ್ರವಿಲ್ಲ, ಬರೇ ವ್ಯವಹಾರ. ಬುದ್ಧಿದೂ ವ್ಯವಹಾರ, ಮನಸ್ಸಿಂದ ವ್ಯವಹಾರ, ಚಿತ್ತದ ವ್ಯವಹಾರ, ಇಂದ್ರಿಯಾದಿಗಳ ವ್ಯವಹಾರ, ಪ್ರಾಣದ ವ್ಯವಹಾರ. ಎಲ್ಲಿ ವ್ಯಾಪಾರ ವ್ಯವಹಾರ ಆದಂದ್ರೆ ಅಲ್ಲಿ ಲಾಭ ನಷ್ಟ ಅದ, ಸುಖ ದುಃಖ ಅದ. ಮತ್ತೆ ನಿರ್ವ್ಯಾಪಾರ ಅಂದ್ರೆ ಅದಕ್ಕೆ ನಿರ್ವ್ಯಾಪಾರ. ಆತ್ಮ ವ್ಯಾಪಾರ ಮಾಡ್ತಾನೆ ನಾನು. ಹಾಗಾಗಿ ಆ ವ್ಯವಹಾರವು ಬೇರೆ
ಮುಟ್ಟದೆ ಪರಿಪೂರ್ಣವಾದ ಅಂದ್ರೆ ವ್ಯಾಪಕವಾದ ಅಂದ್ರೆ 3 ಕಾಲದಲ್ಲಿರುವಂಥದ್ದು. ಅಂದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನಕ್ಕೆ ಎಲ್ಲ ಕಡೆ ಇರುವಂಥದ್ದು. ಅದು ಯಾವುದು? ಕೇವಲ ಚೈತನ್ಯ. ಕೇವಲ ಚೈತನ್ಯ. ಉಪಾದಿಯಿಂದ ಕೂಡಿದ ಚೈತನ್ಯ ಬೇರೆ, ನಿರುಪಾಧಿಕವಾದ ಚೈತನ್ಯ ಬೇರೆ. ಕೇವಲದಲ್ಲಿ ನಿರುಪಾಧಿಕ, ಉಪಾದಿ ಇಲ್ಲದ ಚೈತನ್ಯ. ಅಲ್ಲಿ ಆ ಚೈತನ್ಯವೇ ತಾನೆಂದ್ರೆ ಅದೇ ನಾನೆಂದು ಚಿಂತಿಸುತ್ತಿರಲು. ಚಿಂತೆ ಅಂದ್ರೆ ಈ ಚಿಂತೆ ಮಾಡಬಹುದು, ಚಿಂತನೆ. ಅದು ತಾನೇ ಚಿಂತನ ಮಾಡುವುದು, ಅದು ನಾನೆಂತ. ಹೀಗೆ ಮಾಡುವುದು ಸದಾಕಾಲ. ಯಾಕಡೆ ವೃತ್ತಿ ಐತಿಲ್ಲ, ನಾ ಬ್ರಹ್ಮೀನದು. ಬೇರೆ ವ್ಯವಹಾರ ಕಡೆ ಬಾಹ್ಯ ವೈತವೃತ್ತಿ, ನಾನು ಆತ್ಮೀನಿಲ್ಲ. ಎಲ್ಲೇ ಹೋದ್ರೂ ಕೂಡ ಅದೇನಾಗ್ತದ, ವೃತ್ತಿಗಳೆಲ್ಲವೂ ಹಲ್ಲು ಕಿತ್ತಿದ ಹಾವಿನಂತೆ, ಕೊಂಡೆ ಮುರಿದ ಚೇಳಿನಂತೆ ಅವನ ಕರ್ಮಗಳೆಲ್ಲವೂ ಏನಾಗ್ತಾವ್ರಿ? ಉದಾಸೀನ ಆಗ್ತಾವ. ಕಾರ್ಯ ಆಗೋದಿಲ್ಲ, ಕರ್ಮಕ್ಕೆ ಕಾರಣ ಆಗೋದಿಲ್ಲ ಅವು. ಹಾಗಾಗಿ ಸ್ವರೂಪದಲ್ಲಿ ನಿಂತಿರುವ ಮನಸ್ಸು ಬೇರೊಂದು ವಿಷಯವನ್ನು ಚಿಂತನೆ ಮಾಡದೆ ಆ ಪರಿಪೂರ್ಣ ನಿರುಪಾಧಿಕವಾಗಿಯೂ ಇರುವ ಶುದ್ಧ ಚೈತನ್ಯವೇ ನಾನೆಂದು ಸದಾಕಾಲ ಚಿಂತನೆಯನ್ನು ಮಾಡಲು, ಅದೇ ನೋಡು ಧ್ಯಾನ. ಜ್ಞಾನಿಗಳು, ಮುಮುಕ್ಷುಗಳು ಎಲ್ಲಿ ಯಾವಾಗ ಧ್ಯಾನ ಮಾಡ್ತಾರಂತ ಹೆಂಗೆ ಹೇಳ್ತಾರೆ? ನೀನು ಸ್ನಾನ ಮಾಡಿ ಮಡಿಯಿಂದ ರುದ್ರಾಕ್ಷಿ ಅಥವಾ ಏನನ್ನ ಕೈ ಹಿಡ್ಕೊಂಡು ಕುಂತ್ರೆ ಧ್ಯಾನ ಕುಂತರ ಅಪ್ಪನವ್ರು ಅಂತ ಹೇಳ್ತಾರೆ. ಇಷ್ಟೇ ಕಾಲ ನಾವು ಧ್ಯಾನ ಮಾಡಕ್ ಕುಂತ್ರ ಅಂತ ಹೇಳ್ತೀವಿ. ಈ ಧ್ಯಾನ ಮಾಡೋರಿಗೆ ಏನಂತ್ರಿ? ಸದಾ ಕಾಲ ಹಗಲೂ ಅದೇ ಚಿಂತನೆ, ರಾತ್ರಿ ಅದೇ ಚಿಂತನೆ, ವ್ಯವಹಾರದಾಗೂ ಅದೇ ಚಿಂತನೆ. ವ್ಯವಹಾರ ಮಾಡದಾಗಿದ್ರು ಕೂಡ ತನ್ನ ಸ್ವರೂಪ ಚಿಂತನೆಯಲ್ಲಿ ಇದ್ರೆ ಇದಕ್ಕೇನಂತ ಕರಿಬೇಕು ಮೈತ್ರಿ? ಅದೇ ಧ್ಯಾನವೆಂದು ಹೇಳಿಸಿಕೊಳ್ಳುವುದು. ಮುಂದ ಹೇಳ್ತಾರೆ ಧ್ಯಾನ, ಸಗುಣ ಧ್ಯಾನ ಬೇರೆ, ಮತ್ತೆ ಇದು ನಿರ್ಗುಣ. ಅದನ್ನು ಯಾಕೆ ಹೇಳ್ತಾರಂದ್ರೆ, ಇದನ್ನು ತಿಳಿಲಿಲ್ಲ ಅಂದ್ರೆ ಕ್ವಾಣದ ಕೂಡ ಕುಂಟಿ ಹೊಡಿ ಅಂತ ಕಳಿಸಿರಲ್ಲಿ. ಕೋಣ ಕೂಡ ಕುಂಟಿ ತಿಳಿಯಂಗಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಕೈ ಬಿಡಕ್ ಬರಂಗಿಲ್ಲ, ಅದನ್ನ ಮಾಡಿ ಹೋಗಲ್ಲ. ಬರೀ ಕೆಲಸ ಕೇಳ್ಕೊಂತ ಬಂದ, ಏನು ಓದಿ ತಮ್ಮ ಅಂದ್ರೆ, ಇಂತಿಂಥವು ಕೆಲಸ ನಮ್ಮಲ್ಲಿ ಇಂಥದ್ದು ಬರ್ತದೆ, ಮಿಷನ್ ಕೆಲಸ ಬರ್ತದೆ, ಬರಂಗಿಲ್ಲ. ಮತ್ತೆ ಇನ್ನೊಂದು ಬರ್ತದೆ ಬರಂಗಿಲ್ಲ, ಇದು ಬರ್ತದೆ ಬರಂಗಿಲ್ಲ, ವೆಲ್ಡಿಂಗ್ ಮಾಡಕ್ಕೆ ಬರ್ತಾರೆ ಬರಂಗಿಲ್ಲ, ಮತ್ತೆ ಬರೆಯಕ್ ಬರ್ತದೆ ಬರಂಗಿಲ್ಲ, ಓದಕ್ ಬರ್ತಾನೋ ಬರಂಗಿಲ್ಲ. ಇದೆಲ್ಲ ಯಾವ ಬರಂಗಿಲ್ಲ ಅಂದ್ರೆ ಕಡೆಗಿಡ ಕಸ ಹೊಡ್ಯಾಕನ ಬರ್ತದಿಲ್ಲ ಅಂತ. ಕಸ ಹೊಡ್ಯಾಕನ ಬರ್ತದಿಲ್ಲ, ಹೊಡಿ ಕಸ ಅಂತ. ಹೌದಾ? ಅದ್ರಂಗೆ ಇಲ್ಲಿ ಕೂಡ ಏನು ಮಾಡಿದ್ರು ಅಂದ್ರೆ, ಮಹಾತ್ಮರು ಬಿಡಬಾರದು ಕೈ ಅಂತ ಹೇಳ್ಕೊಂಡು ಒಂದು ಯಾವುದನ್ನಾಗಲಿ ಮಾಡಲಿ ಅಂತೇಳಿ ಒಂದು ಉದ್ಯೋಗವನ್ನು ಹಚ್ಚಿದ್ರು. ಅದು ಮಾಡಿ ಅವನೇನು ಕಸ ಹೊಡೆಯವನಿಗೆ ಇಂಜಿನಿಯರ್ ಅಂತಾರೆ, ನನಗೆ ಸಾಧ್ಯ ಅದ. ಹಾಗೆ ಭಾವಕ್ಕೆ ಶುದ್ಧ ಚಿತ್ತೆ ಆನೆಂದು ತೋರುವ ಈ ಭಾವನೆ ತನ್ನೋಳು ಲಯವಾಗಿ ತೀವಿ ನಿಜಾನಂದದ ಉಳಿಮೆಯಾದ ಅರಿವಿನ ಭಾವನೆಯೇ ಸುಸಮಾಧಿ ಎನಿಪುದು. ಸಮಾಧಿ ಹೇಳ್ತಾರೆ ಇಲ್ಲಿ, ಅಲ್ಲಿ ಕುಂತು ಸಮಾಧಿ, ಇಲ್ಲಿ ಕುಂತು ಸಮಾಧಿ ಕೇಳಿರಿಲ್ಲ? ಇಲ್ಲಿ ಸಮಾಧಿ ಕೇಳ್ರಿ ಒಂದ್ಸಲ. ಈ ಸಮಾಧಿ ಕೇಳಿದ್ರೆ ಆ ಸಮಾಧಿ ಗೊತ್ತಾಗ್ತ ನಿಮಗ, ಇಲ್ಲಾಂದ್ರೆ ಹೆಂಗ್ ಗೊತ್ತಾಗ್ತದೆ? ಅದಕ್ಕಾಗಿ ಇಲ್ಲಿ ಹೇಳ್ತಾರ,
ಭಾವಿಕಿ ಅಂದ್ರೇನು? ನಿನ್ನಲ್ಲಿ ಭಾವನೆ ಆದಮ್ಮ. ಎಂಥ ಭಾವನೆ? ಶ್ರುತಿ ವಾಕ್ಯದಲ್ಲಿ ಭಾವನೆ ಅದ, ಗುರುವಾಕ್ಯದಲ್ಲಿ ಭಾವನೆ ಅದ, ಆಮೇಲೆ ಶಾಸ್ತ್ರದಲ್ಲಿ ಕೂಡ ಒಳ್ಳೆ ಭಾವನೆ ಉಳ್ಳಂತ ಸ್ತ್ರೀ ನೀನು ಏನು ಮಾಡು, ಶುದ್ಧ ಉಪಾಧಿ ಇಲ್ಲದ ಚಿತ್ತಾನಂದವೇ. ಉಪಾಧಿ ಆದೇನು ನಮ್ಗೆ ಆನಂದಕ್ಕೆ? ಸತ್ತು ಚಿತ್ತ ಅಂತೇವಲ್ಲ, ಚಿತ್ತಿಗೆ ಉಪಾಧಿ ಇಲ್ಲ. ಬೈಲಿಗೆ ಏನದ ಉಪಾಧಿ? ಬೈಲಿಗೆ ಉಪಾಧಿ ಅದೇನು? ಬೈಲು ಮಠದಾಗಿದ್ರು ಅದಕ್ಕೆ ಉಪಾಧಿ ಇಲ್ಲ, ಕೊಡದಾಗಿದ್ರು ಉಪಾಧಿ ಇಲ್ಲ, ಹೊರಗಿದ್ರು ಉಪಾಧಿ ಇಲ್ಲ. ಅದು ಸುಮ್ಮನೆ ಅದ್ರಾಗ ಬಿದ್ದಂಗೆ ಕಾಣ್ತದೆ. ಇದ್ರ ಅಳತಿಗೆ ಬಂದಿಲ್ಲ ಬೈಲು. ಏನು 38 ಫೀಟ್ ಹಿಂಗೆ ಉದ್ದಾದ್ರೆ 11 ಫೀಟ್ ಆಗಲ್ಲ. ಅದು ಇದ್ರ ಅಳತಿಗೆ ಬಂತಲ್ಲ, ನಿಜವಾಗಿ ಅಳತೆ ಆದನ ಇದಕ್ಕೆ. ಈಗ ವಾಡ ತೆಗೆದ್ಬಿಡು ಐತ್ ಮತ್ತೆ ಕಿಲೋಮೀಟರ್ ಅದು. ಹಾಗಾಗಿ ಅಂಥ ಉಪಾಧಿ ರಹಿತವಾಗಿರುವ ಕೇವಲ ಚಿತ್ತೇ ನಾನೆಂದು ತೋರುವ, ಅಂದರೆ ಪ್ರತೀತಿಯಾಗುವ, ಗೋಚರ ಆಗುವ ಈ ಭಾವನೆ ಅಂದರೆ ಈ ವೃತ್ತಿ, ಅದು ಕೂಡ ಲಯವಾಗಿ, ಅದು ಕೂಡ ಲಯ ಆಗಬೇಕು. ನಾನಿಲ್ಲ ನೀನಿಲ್ಲ. ಲಯ ಹೆಂಗಾಗ್ತದ? ಉಪಾಧಿ ಎಲ್ಲಿವರೆಗೆ ನಾಶ ಆಗಲ್ಲ ಅಲ್ಲಿವರೆಗೆ ಲಯ ಆಗೋದಿಲ್ಲ. ನೋಡ್ತಿರ್ತಾರೆ ನಾವನೇ ಒಂದಂತ ಬೇಕಾದಷ್ಟು ಮಂದಿ ಹೇಳ್ತೇವೆ, ಮುಂಜಾನೆ ಗುದ್ದಾಡ್ತೇವೆ, ಹೌದಲ್ಲ? ತಂದೆ ಮಕ್ಕಳ ಬ್ಯಾರೆ ಅಲ್ಲಪ್ಪ, ಒಂದೇ ರಕ್ತ ಹುಟ್ಟಿವಿ, ಜಗಳ ಆಡ್ತವಲ್ಲ. ಶಾಸ್ತ್ರ ಹೇಳ್ತದ ಯಾರು ಬ್ಯಾರೆ ಎಲ್ಲ ಒಂದೇ ಅಂತ. ನಾವು ಉಪಾಧಿನ ನೋಡ್ತೀವಲ್ಲ, ಉಪಾಧಿ ನೋಡಿದಾಗ ಭೇದ. ಆ ಉಪಾಧಿ ಕೂಡ ಹೋಗ್ಬೇಕಂದ್ರೆ ಅವರು ಉಪಾಧಿ ಸುಳ್ಳು ಹೋಗ್ಬೇಕಂದ್ರೇನು? ಆತ ಏನ ಅಂದ ಬಿಡ, ಅವನು ಉಪಾಧಿ ಹಂಗೆ ಅನಿಸ್ತದ. ನಾನು ಏನಂತೂ ನಂದು ಉಪಾಧಿ ಅದ. ಆದರೆ ವಿಚಾರ ಮಾಡಿದಾಗ ಅವನಲ್ಲಿ ಇರೋದು ಅದೇ ನಿರುಪಾಧಿಕ ಬ್ರಹ್ಮ, ನನ್ನಲ್ಲಿ ಇರೋದು ನಿರುಪಾಧಿಕ ಬ್ರಹ್ಮ. ಬ್ರಹ್ಮನಲ್ಲಿ ಭೇದ ಅದ, ಉಪಾಧಿಯಲ್ಲಿ ಭೇದ ಅದ. ಉಪಾಧಿ ಸುಳ್ಳು ಅಂದಮೇಲೆ ಅವನಲ್ಲಿ ನನ್ನಲ್ಲಿ ವೈಷಮ್ಯ ಏನದ ಅಂತ ಒಂದು ಶಾಂತಿ ಸ್ವಭಾವ ಬರಬೇಕಾಗಿದ್ರೆ ಉಪಾಧಿ ಲಯ ಆಗುವ ಭಾವ ಬರೋ ಭಾವ ಅಷ್ಟೇ. ಹಾಗಾಗಿ ಆ ಲಯವಾದ ಉಪಾಧಿಗೆ ಅಧಿಷ್ಠಾನ ಯಾವುದು? ಅದು ಲಯ ಆಯ್ತು. ಎಲ್ಲಿ ಲಯ ಆಯ್ತು? ಎಲ್ಲಿನ ಆಗ್ಬೇಕಲ್ಲ. ಸುಳ್ಳಾದವು ಎಲ್ಲಿ ಲಯ ಇವ? ಒಂದೇ ಮಾತು, ಸುಳ್ಳು ಏನೇನಂತೀವಲ್ಲ, ಸುಳ್ಳಾದು ಎಲ್ಲಿ ಲಯ ಆದವು? ಸುಳ್ಳಾದ ಆಭರಣ ಸತ್ಯವಾದ ಬಂಗಾರದ ಲಯ ಇವಲ್ಲ, ಅಲ್ಲೇ ಅಲ್ಲ. ಅದಂಗ ಅಧಿಷ್ಠಾನ ಯಾವುದು ನಮ್ದು? ಸತ್ಯಕ್ಕೆ ಸುಳ್ಳಿಗೆ ಅಧಿಷ್ಠಾನವಾದ ಯಾವುದು? ಆನಂದ. ಆನಂದ ಅಲ್ಲ. ದುಃಖಕ್ಕೆ ಅಧಿಷ್ಠಾನ ಯಾವುದು? ಆನಂದನೆ ಅಂತ. ದುಃಖ ಆನಂದದಲ್ಲಿ ಲಯ ಆಯ್ತು ಅಂದ್ರೆ ದುಃಖ ಕೂಡ ಆನಂದ ಸ್ವರೂಪ ಆಯ್ತು. ಆದಾಗ ಆ ಆನಂದ ವ್ಯಾಪಕವಾಗಿರುವ ಎಲ್ಲಿತ್ರಿ ಅಂದ್ರೆ ನಿನ್ನ ಸ್ವರೂಪ ಸ್ಥಿತಿಯಲ್ಲಿ ಲಯ ಆಯ್ತಂದ್ರೆ ಅದೇ ನಿಜವಾದ ಸಮಾಧಿ. ಹೀಗೆ ಯಾವುದು ಮುಖ್ಯವಾಗಿ ತನ್ನಲ್ಲೇ ತಾನು ಲಯ ಆಗ್ತದಲ್ಲ ಅದು ಸಮಾಧಿ. ಅದಕ್ಕೆ ಏನೇಂದ್ರು ಅಂದ್ರೆ ಮುಂದೆ ಸುಸಮಾಧಿ ಅಂತಲೂ ಹೇಳಿಕಂತ ಬಂದರೆ ಹಿಂದೆಲ್ಲ. ಇಲ್ಲಿಗೆ ಅಷ್ಟಾಂಗ ಯೋಗವನ್ನು ಹೇಳಿ ಮುಂದೆ ಇದು ಕೂಡ ತಾನು ನಾಶ ಆಗ್ಬೇಕಂತ ಮುಂದೆ ಹೇಳ್ತಾರೆ. ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುಗಳ ಶ್ರೀಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ. ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
जय मङ्गलं नित्य शुभमङ्गलं जय मङ्गलं नित्य शुभमङ्गलम् जयतु जगदाचार्य वरनिकरके जय मङ्गलं नित्य शुभमङ्गलम् जय मङ्गलं नित्य शुभमङ्गलम् भेदमत ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಜಯ ಮಂಗಲಂ ನಿತ್ಯ ಶುಭಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸುಕಿದ ಜ್ಞಾನವನು ದಶಗಡಿಪ ಶ್ರೀ ಬಸವಂತ ದೇಶಿಕನಿಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನಹುದೆಂದು ನುಡಿಗೆ ಗೋಚರದರ ಒಡಲು ನೀನಹುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಜಯ ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನಾದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥ ರೂಢಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸುಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ जय मङ्गलं नित्य शुभमङ्गलम् जय मङ्गलं नित्य शुभमङ्गलम् ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ मङ्गलं नित्य शुभमङ्गलम् जय मङ्गलं नित्य शुभमङ्गलम् ॐ चैतन्यं शाश्वतं शान्तं योगातीतं निरञ्जनं नादबिन्दुकरातीतं तस्मै श्रीगुरवे नमः श्रीमज्जगद्गुरु सिद्धार्थ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री सद्गुरु अभिनव निज